ಫ್ರೆಂಡ್, ನಿನ್ನೆ ನಡೆದ ಅಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ನಡೀತಿರುವಂತ ಪಂದ್ಯದಲ್ಲಿ ಟೋಟಲ್ ಆಗಿ ಈ ಒಂದು ಪಂದ್ಯಕ್ಕೆ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿ ನಡೀತು. ಎರಡನೇ ಇನ್ನಿಂಗ್ಸ್ 12 ಓವರ್ ಆದ್ಮೇಲೆ ತುಂಬಾನೇ ಮಳೆ ಸುರಿಯಿತು. ಆದ ಕಾರಣ ಈ ಒಂದು ಮ್ಯಾಚ್ ನ ನೋ ರಿಸಲ್ಟ್, ಅಂದ್ರೆ ಇಬ್ಬರಿಗೂ ಕೂಡ ಒಂದೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈ ಒಂದು ಪಾಯಿಂಟ್ ಮೂಲಕ ಆಸ್ಟ್ರೇಲಿಯಾ ಟೀಮು ಕ್ವಾಲಿಫೈರ್ ಆಗಿದೆ. ಟೋಟಲ್ ಆಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಫ್ರೆಂಡ್ ಟೋಟಲ್ ಆಗಿ ಆಸ್ಟ್ರೇಲಿಯಾ ಟೀಮು 3 ಮ್ಯಾಚ್ ಆಡಿದೆ ಫ್ರೆಂಡ್. ಟೋಟಲ್ ಅದರಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂದು ಮ್ಯಾಚ್ ಗೆದ್ದಿದೆ. ಸೌತ್ ಆಫ್ರಿಕಾ ವಿರುದ್ಧ ಒಂದು ಮಳೆ ಬಂದು ಅಲ್ಲಿ ಕೂಡ 1 ಪಾಯಿಂಟ್ ತಗೊಂಡು, ಅಫ್ಘಾನಿಸ್ತಾನ ಕೂಡ 1 ಪಾಯಿಂಟ್ ತಗೊಂಡು ಮಳೆ ಬಂದು ಟೋಟಲ್ ಆಗಿ 2 ಪಂದ್ಯಕ್ಕೆ ಮಳೆ ಬಂದಿದೆ, 1 ಪಂದ್ಯ ಗೆದ್ದಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ 1 ಮ್ಯಾಚ್ ಗೆದ್ದು ಕೂಡ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಟೀಮ್. ಫ್ರೆಂಡ್ ಫಸ್ಟ್ ಅವರೇ ಎಂಟ್ರಿ ಕೊಟ್ಟಿದ್ದು ಸೆಮಿಫೈನಲ್ಗೆ ಫ್ರೆಂಡ್. ಟೋಟಲ್ ಆಗಿ ಒಂದೇ ಮ್ಯಾಚ್ ಗೆದ್ದು ಫ್ರೆಂಡ್. 2 ಮ್ಯಾಚ್ ಮಳೆ ಬಂದು 1 ಪಾಯಿಂಟ್ ಸಿಕ್ಕೋರ್ಗು 4 ಪಾಯಿಂಟ್ ಮೂಲಕ ಇವರು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಟೀಮ್. ಫ್ರೆಂಡ್ ಟೋಟಲ್ ಆಗಿ ಇಂದು ನಡೆಯುತ್ತಿರುವಂತ ಮ್ಯಾಚ್ ಟೋಟಲ್ ಆಗಿ ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಲ್ಲಿ ಟೋಟಲ್ ಆಗಿ ಆರಾಮಾಗಿ ಇದ್ದು ಕೂಡ ಸೌತ್ ಆಫ್ರಿಕಾದವರು ಸೆಮಿಫೈನಲ್ ಹೋಗ್ತಾರೆ ಫ್ರೆಂಡ್. ಟೋಟಲ್ ಆಗಿ ಇವರು 200 ರನ್ ಅಂತರದಿಂದ ಸೋತ್ರೆ ಮಾತ್ರ ಅಫ್ಘಾನಿಸ್ತಾನಕ್ಕೆ ಚಾನ್ಸ್ ಇದೆ, ಇಲ್ಲ ಅಂದ್ರೆ ಇಲ್ಲ, ಇದು ಆಗೋದಿಲ್ಲ. ಟೋಟಲ್ ಆಗಿ ಇಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಸೆಮಿಫೈನಲ್ ಫಿಕ್ಸ್, ಯಾವುದೇ ಒಂದು ಡೌಟ್ ಇಲ್ಲ. ಹಾಗೆ ಅಲ್ಲಿ ಎ ಗ್ರೂಪ್ ನಲ್ಲಿ ಇಂಡಿಯಾ ನ್ಯೂಜಿಲೆಂಡ್ ಫಿಕ್ಸ್. ಟೋಟಲ್ ಆಗಿ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ. ಟೋಟಲ್ ಆಗಿ ನಿನ್ನೆ ನಡೀತಾ ಮ್ಯಾಚ್ ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ 273 ಟಾರ್ಗೆಟ್ ಕೊಟ್ಟಿತ್ತು ಫ್ರೆಂಡ್. ಇದರಲ್ಲಿ ಸೈದಿಕ್ ಹುಲ್ಲಾ ಅವರು 85 ಮಾಡಿದ್ರೆ, ಅಜ್ಮತುಲ್ಲಾ 67 ರನ್ ಮಾಡಿದ್ರು. ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ 273 ಟಾರ್ಗೆಟ್ ಕೊಟ್ಟಿತ್ತು ಆಸ್ಟ್ರೇಲಿಯಾ ಟೀಮ್ಗೆ. ಆಸ್ಟ್ರೇಲಿಯಾ ಈ ಒಂದು ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ ಆಸ್ಟ್ರೇಲಿಯಾ ಒಂದು 20 ರನ್ ಮಾಡಿ ಶಾರ್ಟ್ ಔಟ್ ಆದ್ರೆ, ಆಮೇಲೆ ಅಬ್ಬರಿಸಿದ ಹೆಡ್ 59 ಮಾಡಿದ್ರು. ಹಾಗೆ ಸ್ಟೀವನ್ ಸ್ಮಿತ್ ಕೂಡ ಅವರು ಬಂದ್ರು. ಅಲ್ಲಿಗೆ ಮಳೆ ಸ್ಟಾರ್ಟ್ ಆಯ್ತು. 12 ಓವರ್ ಆದೊಟ್ಟಿಗೆ ಮಳೆ ಸ್ಟಾರ್ಟ್ ಆಯ್ತು. ಟೋಟಲ್ ಆಗಿ 109 ರನ್ ಮಾಡಿದ್ರು ಆಸ್ಟ್ರೇಲಿಯಾದವರು. ಲೀಡ್ ಅವರೇ ಇದ್ರು ಫ್ರೆಂಡ್. ಇದು ನೋಡ್ಬೇಕಂದ್ರೆ ಆಸ್ಟ್ರೇಲಿಯಾ ಪರವಾಗಿತ್ತು ಈ ಒಂದು ಮ್ಯಾಚ್. ಆಸ್ಟ್ರೇಲಿಯಾ ಆರಾಮಾಗಿ ಗೆಲ್ತಿತ್ತು ಫ್ರೆಂಡ್. ಆದ್ರೆ ಮಳೆ ಬಂದಿರೋ ಕಾರಣಕ್ಕೋಸ್ಕರ ಈ ಒಂದು ಮ್ಯಾಚ್ ನ ನೋ ರಿಸಲ್ಟ್ ಮಾಡಿದ್ದಾರೆ. ಹಾಗಾಗಿ 1 ಪಾಯಿಂಟ್ ಕೊಟ್ಟಿದ್ದಾರೆ. ಈ ಒಂದು ಪಾಯಿಂಟ್ ಬರೋ ಮೂಲಕ ಸೆಮಿಫೈನಲ್ಗೆ ಆಸ್ಟ್ರೇಲಿಯಾ ಆರಾಮಾಗಿ ಎಂಟ್ರಿ ಕೊಟ್ಟಿದೆ. ಏನಾದ್ರೂ ಅಫ್ಘಾನಿಸ್ತಾನ ವಿರುದ್ಧ ಸೋತಿದ್ರೆ ಆಸ್ಟ್ರೇಲಿಯಾ ತುಂಬಾನೇ ಕಷ್ಟ ಆಗ್ತಿತ್ತು. ಏನ್ ಮಾಡ್ತೀರಾ, ಮಳೆಗೋಸ್ಕರ ಆಸ್ಟ್ರೇಲಿಯಾ ಆರಾಮಾಗಿ ಸೆಮಿಫೈನಲ್ ಆಡ್ತಾ ಇದೆ. ಯಾವುದೇ ಒಂದು ಕ್ಲಿಯರಿಟಿ, ಯಾವುದೇ ಒಂದು ಅಡಚಣೆ ಇಲ್ಲದೆ 1 ಮ್ಯಾಚ್ ಗೆದ್ದು ಸೆಮಿಫೈನಲ್ ಹೋಗಿದ್ದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್. ಒಂದೇ ಮ್ಯಾಚ್ ಗೆದ್ದಿದ್ದು, 2 ಮ್ಯಾಚ್ ಮಳೆ ಬಂದಿದೆ. ಬೆಸ್ಟ್ ಆಸ್ಟ್ರೇಲಿಯಾ ಲಕ್ ಅಂತ ಅನ್ಕೋಬಹುದು ಫ್ರೆಂಡ್. ಯಾಕಂದ್ರೆ 1 ಮ್ಯಾಚ್ ಗೆದ್ದಿದ್ದು ಸೆಮಿಫೈನಲ್ಗೆ ಸಾಧ್ಯನೇ ಅಲ್ಲದು. 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಮಳೆ ಬಂದಿರೋ ಕಾರಣಕ್ಕೋಸ್ಕರ ಇವ್ರಿಗೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಐತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋಸ್ ಬಾಯ್.